ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಪೂಜೆಗಳಿಗೂ ಹಾಗೂ ಹಬ್ಬಗಳಿಗೂ ಡೆಕೋರೇಷನ್ ಪರ್ಪಸ್ ಆಗಿ ಯೂಸ್ ಮಾಡೋಕ್ಕೆ ಡೆಕೋರೇಟಿವ್ ಬಾಳೆ ಗೊನೆನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸಿಂಪಲ್. ಅದೇ ನಾವು ಪರ್ಚೇಸ್ ಮಾಡಿದ್ರೆ ಖಂಡಿತ ಡಬಲ್ ಅಲ್ಲ ಇಂಟು 4 ಪ್ರೈಸ್ ಕೊಡಬೇಕಾಗುತ್ತೆ. ಮನೆಯಲ್ಲೇ ಮಾಡಿದ್ರೆ ಬರೀ 200 ಒಳಗೆ ಮುಗ್ದೋಗುತ್ತೆ. ಸೊ ಇದಕ್ಕೆ ಬೇಕಿರೋ ಮೆಟೀರಿಯಲಲ್ಲಿ ಫಸ್ಟ್ ಸ್ಪಾಂಜ್, ಈ ಯೆಲ್ಲೋ ಕಲರ್ ಸ್ಪಾಂಜ್ ಇದೆಲ್ಲ ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ. ಎಲ್ಲೋ ತೊಗೊಂಡ್ರೆ ಬೆಟರ್, ಬಿಕಾಸ್ ಬನಾನಾ ಕಲರ್ ಎಲ್ಲೋ ಇರೋದ್ರಿಂದ ನಮಗೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿಲ್ಲಿ ಫಸ್ಟು ಈ ಸ್ಪಾಂಜನ್ನ ಹಾಫ್ಗೆ ಕಟ್ ಮಾಡ್ಕೊತಿದ್ದೀನಿ. ಎಕ್ಸಾಕ್ಟ್ ಹಾಫ್ ಇರಬೇಕು ಅಂತ ಏನಿಲ್ಲ, ಸ್ವಲ್ಪ ಆ್ಯಾವ್ರೇಜಲ್ಲಿ ನೋಡಿ ಹಾಫ್ ಕಟ್ ಮಾಡ್ಕೊತಿದ್ದೀನಿ. ಈ ಹಾಫ್ ಕಟ್ ಮಾಡಿರೋದು ಆದಮೇಲೆ ಇದನ್ನು ಸಹ ಮತ್ತೆ ನಾನು ಅದನ್ನು ಆಫ್ ಮಾಡ್ತಿದ್ದೀನಿ, ಅಂದರೆ ಅದನ್ನು ಅರ್ಧ ಕಟ್ ಮಾಡ್ತಿದ್ದೀನಿ. ಸೊ ಈಗ ನಮಗೆ ಟೋಟಲ್ 4 ಪೀಸ್ ಆಗಿದೆ. ಅದರಲ್ಲಿ ಒಂದು ಪೀಸ್ ತೊಗೊಂಡು ಈಗ ಏನಿದೆ ಈ ಕ್ವಾರ್ಟರ್ದಲ್ಲಿ ಅದರಲ್ಲಿ 3 ಪೀಸಾಗಿ ಕಟ್ ಮಾಡ್ತಿದ್ದೀನಿ. ಸೊ ಈ ಥರ ಆ್ಯಾವ್ರೇಜ್ ಲೆಕ್ಕ ಹಾಕ್ಕೊಂಡ್ರೆ ನಾವು ಒಂದು ಸ್ಪಾಂಜಲ್ಲಿ 12 ಬನಾನಾಸ್ ಮಾಡ್ಬೋದು. ನಮಗೆ ಮೀಡಿಯಮ್ ಸೈಜ್ ಬಾಳೆಗೊನೆ ಮಾಡ್ತಿದ್ದೀವಿ ಅಂದರೆ ಒಂದು ಗೊನೆಗೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 36 to 40 ಬನಾನಾಸ್ ಬೇಕಾಗುತ್ತೆ. ಸೊ 2 ಬಾಳೆದಿಂಗ್ ಮಾಡ್ತಿರೋದ್ರಿಂದ ಒಂದು 80 ಆಗೋಷ್ಟು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಿರೋದಕ್ಕೆ ಈ ಸ್ಪಾಂಜ್ನ ತಗೊಂಡು ನಾವು 4 ಸೈಡ್ಸು ನಾನು ಈ ಥರ ಸಿಸರ್ಸಲ್ಲಿ ರೌಂಡ್ ಶೇಪ್ ಬರೋಕ್ಕೆ ಅಂತ ಕಟ್ ಮಾಡಿದ್ದೀನಿ. ಅದು ಎಕ್ಸಾಕ್ಟ್ ರೌಂಡ್ ಬರಲ್ಲ, ಬಟ್ ಅಷ್ಟೊಂದು ಸ್ಕ್ವೇರ್ ಇರುತ್ತಲ್ಲ, ಅದು ಅಷ್ಟೊಂದು ಕಾರ್ನರ್ಸ್ ಎಕ್ಸ್ಪೋಸ್ ಆಗ್ತಿರಂಗೆ ಇರುತ್ತೆ. ಸೊ ಈ ಥರ ಕಟ್ ಮಾಡ್ಕೊಂಡಿರೋದನ್ನ ಬಿಸಾಕಬೇಡಿ, ಅದನ್ನು ಹಾಗೆ ಇಟ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ, ಅದನ್ನು ತೋರಿಸ್ತೀನಿ. ಅದಾದಮೇಲೆ ಇಲ್ಲಿ ನಾನು ಯೆಲ್ಲೋ ಕಲರ್ದು ಸ್ಟಾಕಿಂಗ್ಸ್ ಫ್ಯಾಬ್ರಿಕ್ ಸಿಗುತ್ತೆ. ಸೊ ನಾನು ಅದು ಯೆಲ್ಲೋ ಕಲರ್ದೇ ತೊಗೊಂಡಿದ್ದೀನಿ. ಇದರಲ್ಲಿ ಸೈಜ್ ಇರುತ್ತೆ. ನಾನದು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ದೊಡ್ಡದು ತೊಗೋಬೋದು. ದೊಡ್ಡದ್ರಲ್ಲಿ ಐ ಥಿಂಕ್ ಒಂದರಲ್ಲಿ 3 ಮಾಡ್ಬೋದು, ಬಟ್ ಸ್ಮಾಲ್ ಸೈಜಲ್ಲಿ ಒಂದು ಸ್ಟಾಕಿಂಗ್ಸಲ್ಲಿ ಒಂದೇ ಮಾಡೋಕ್ಕಾಗುತ್ತೆ. ಈ ಥರ ರೋಲ್ ಇರುತ್ತೆ. ಆ ರೋಲಲ್ಲಿ ಒಂದು ಸ್ಟಾಕಿಂಗ್ ರೋಲಲ್ಲಿ 10 ಪೀಸಸ್ ಇರುತ್ತೆ. ಸೊ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ಥರ ಒಂಥರ ಸಿಲಿಂಡ್ರಿಕಲ್ ಶೇಪಲ್ಲಿರುತ್ತೆ. ಬೋತ್ ಸೈಡ್ಸ್ ಓಪನ್ ಇರುತ್ತೆ. ಇದು ನಾವು ಎಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಷ್ಟು ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದು ಬನಾನಾ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಾನು ಒಂದು ಕಾರ್ನರ್ಗೆ ನೀಟಾಗಿ ಅದು ಎಷ್ಟು ಹೋಲ್ ಇದ್ರೂ ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿಕೊಂಡು ನಾರ್ಮಲ್ ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ, ಆ ದಾರದಲ್ಲಿ ನಾನು ಕಟ್ಕೊತಾ ಇದ್ದೀನಿ. ಸೇಮ್ ಹೂವು ಕಟ್ತೀವಲ್ಲ ನಾವು, ಅದೇ ಥರ ಫಸ್ಟು ಒಂದು 2-3 ಸುತ್ತು ನಾರ್ಮಲಾಗಿ ಸುತ್ತಿ ಮತ್ತು ಹೂವು ಕಟ್ಟೋ ಥರ ಕಟ್ಕೊಬಿಡೋದು. ಅದೇ ಥರ ಎಲ್ಲ ಸ್ಟಾಕಿಂಗ್ಸ್ಗೂ ಮಾಡಾದಮೇಲೆ ನೋಡಿ, ಇದು ಕಟ್ಟಿರೋದು ಕರೆಕ್ಟಾಗಿ ಎಕ್ಸಾಕ್ಟ್ ಮಧ್ಯ ಬರಬೇಕು ಹಾಗೂ ಒಳಗೆ ಹೋಗಬೇಕು. ಈ ಥರ ಕರೆಕ್ಟಾಗಿ ನಾವು ನೋಡಿಕೊಂಡು ಒಂದು ಸ್ಟಾಕಿಂಗ್ಸ್ಗೆ ನಾನಿಲ್ಲಿ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನಿ ಆ ಥರ 2 ಪಾಮ್ ಮಧ್ಯೆ ಇಟ್ಟು ಒಂದು ಟೈಮ್ ರೋಲ್ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ 1-2-3 ಟೈಮ್ಸ್ ರೋಲ್ ಮಾಡಿ ಮತ್ತೆ ರಿವರ್ಸ್ ನಾನು ತೊಗೊತಿದ್ದೀನಿ. ಸೊ ನಾವೆಲ್ಲಿ ಕಟ್ಟಿರೋದಿದೆಯೋ ಅದೇ ಕಡೆ ಮತ್ತೆ ಓಪನಿಂಗ್ ಬರುತ್ತೆ. ಅಲ್ಲಿ ನಾವು ಮತ್ತೆ ಇನ್ನೊಂದು ಟೈಮ್ ಸೇಮ್ ದಾರದಲ್ಲೇ ಒಂದು 3-4 ಸುತ್ತು ನಾರ್ಮಲಾಗಿ ಸುತ್ತಕೊಂಡು, ಅದಾದಮೇಲೆ ಇದನ್ನ 3-4 ಟೈಮು ಹೂವು ಕಟ್ತೀವಲ್ಲ ಆ ರೀತಿ ಕಟ್ಕೊತಿದ್ದೀನಿ. ನಾವು ಎಷ್ಟು ಟೈಟಾಗಿ ಕಟ್ಕೊಂಡ್ರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹಾಗೂ ಅದು ನೆಕ್ಸ್ಟು ಓಪನ್ ಆಗಲ್ಲ. ಸೊ ಎಷ್ಟು ಟೈಟಾಗಿ ಕೊಟ್ಕೊಂಡ್ರೆ ಅಷ್ಟು ಒಳ್ಳೆಯದು. ಸೊ 4-5 ಸುತ್ತು ಹಾಕ್ಕೋಬೋದು. ಅದಾದಮೇಲೂ ಸಹ ಈ ಥರ ಪಾಮಲ್ಲಿ ಮಾಡಿದರೆ ನೀಟಾಗಿ ಈ ಥರ ಬನಾನಾ ಶೇಪಲ್ಲಿ ಬರುತ್ತೆ. ಇದೇ ಥರ ಎಲ್ಲ ಸಹ ಮಾಡ್ಕೊಳ್ಳಿ. ಅಂದರೆ 80 ಹೇಳಿದೆಲ್ಲ ಅಪ್ರಾಕ್ಸ್ 80, ಆ ಥರ ನಾನು ಅಪ್ರಾಕ್ಸ್ 80 ನಾನು ಸಹ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಬನಾನಾಗೆ ನಾವು ಮುಂದೆ ನೋಡ್ಬೋದು, ಲೈಕ್ ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ಕೆಚ್ ಪೆನ್ನಲ್ಲಿ ಈ ಥರ ಮಾರ್ಕ್ ಮಾಡ್ತಿದ್ದೀನಿ. ಮಾರ್ಕರ್ ತೊಗೋಬೋದು ಅಥವಾ ಪೈಂಟ್ ತೊಗೋಬೋದು. ಅವೇನೂ ಇಲ್ಲ ಅಂದರೆ ಐಲೈನರಲ್ಲಿ ಸಹ ನೀವು ಇದನ್ನು ಮಾಡ್ಬೋದು. ಅದಾದಮೇಲೆ ಇಲ್ಲಿ ನಾನು ಗ್ರೀನ್ ಕಲರ್ ಫ್ಯಾಬ್ರಿಕ್ನ 4 ಫೋಲ್ಡ್ಸಲ್ಲಿ ಇಟ್ಟು ತೋರಿಸ್ತಿದ್ದೀನಿ. ಇಲ್ಲಿ 2.5 ಇಂಚ್ ವಿಡ್ತ್ ಬರೋಂಗೆ ತೊಗೊಂಡು, ಲೆಂತ್ ನಮ್ಮ ಇಷ್ಟ, ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಸ್ಟಿಚ್ ಹಾಕ್ಕೋಬೇಕು. ಆ ಸೈಡು ಈ ಸೈಡು ಇದು ನಾವು ಬಾಳೆ ದಿಂಡು ಇರುತ್ತಲ್ಲ ಆ ದಿಂಡು ಮಾಡೋಕ್ಕೆ ಇದನ್ನು ಯೂಸ್ ಮಾಡೋದು. ಸೊ ಆ ಸೈಡ್ ಈ ಸೈಡ್ 2 ಕಡೆ ಸ್ಟಿಚ್ ಹಾಕಬೇಕು ಹಾಗೂ ವಿಡ್ತ್ ಏನಿದೆ ಅದು 2 ಓಪನ್ ಇರಬೇಕು. ಅದು ಹಾಗೆ ನೆಕ್ಸ್ಟ್ ಪಿಂಕ್ ಕಲರ್ ಫ್ಯಾಬ್ರಿಕ್ ತೊಗೊಂಡು
ಬಾಳೆಹಣ್ಣಿನ ಹೂವು ಬರುತ್ತಲ್ಲ, ಸೊ ಆ ಹೂವು ಮಾಡೋಕ್ಕೋಸ್ಕರ ಈ ಥರ ನಾನು ಸುಮ್ಮನೆ ರಫ್ ಆಗಿ ಸ್ಕೆಚ್ ಮಾಡಿದ್ದೀನಿ. ಈ ಥರ ಶೇಪ್ ಬರೋ ಹಾಗೆ ನಾವು ಮಾರ್ಕ್ ಮಾಡಿಕೊಂಡು ಇದನ್ನು ಅಷ್ಟೇ 4 ಪೀಸಲ್ಲಿ ಇಟ್ಟಿದ್ದೀನಿ. 2 ಪೀಸ್ ಆಗಿ ಒಂದನ್ನ ನಾವು ಹೊಲ್ಕೋಬೇಕಾಗುತ್ತೆ. ಈ ಥರ ನಾನು ಮಿಷಿನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ತೋರಿಸ್ತೀನಿ. ಇದು ಸ್ಟಿಚ್ ಮಾಡಿ ಆದಮೇಲೆ ರಿವರ್ಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಸಿಸರ್ಸಲ್ಲಿ ನಾಚ್ ಕೊಟ್ಟರೆ ನಾವು ಫ್ಯಾಬ್ರಿಕ್ ರಿವರ್ಸ್ ಮಾಡಬೇಕಾದ್ರೆ ಆರಾಮಾಗಿ ರಿವರ್ಸ್ ಆಗುತ್ತೆ. ಯಾವುದೇ ರೀತಿಯಾದಂಥ ಶೇಪ್ ಚೆನ್ನಾಗಿ ಬರ್ದಿರೋ ಥರ ಏನೂ ಆಗಲ್ಲ. ಇದು ಈ ಪಿಂಕ್ ಕಲರ್ ಹಾಗೂ ಗ್ರೀನ್ ಕಲರ್ 2 ಫ್ಯಾಬ್ರಿಕ್‌ಗೂ ಸಹ ಈ ಥರ ಸಿಸರ್ಸಲ್ಲಿ ಚಿಕ್ಕದಾಗಿ ನಾಟ್ಸ್ ಕೊಟ್ಟರೆ ನಾವು ರಿವರ್ಸ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಇದನ್ನ ರಿವರ್ಸ್ ಮಾಡಿ ನಾನು ಆಗಲೇ ಹೇಳ್ದೆ ಅಲ್ಲ, ಸ್ಪಾಂಜ್ ಕಟ್ ಮಾಡಿದೀವಲ್ಲ 4 ಸೈಡ್ಸು, ಅದನ್ನ ಹಾಗೆ ಇಟ್ಕೊಳ್ಳಿ ಅಂತ. ಅದು ಈಗ ಯೂಸ್ ಆಗುತ್ತೆ ನಮಗೆ. ಅದಿಲ್ಲ ಅಂದರೆ ನಾವು ವೇಸ್ಟ್ ಬಟ್ಟೆ, ಕಾಟನ್ ಏನಾದರೂ ಹಾಕ್ಬೋದು. ಬಟ್ ಅದಿದೆ, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಈಗ ನೋಡಿ, ಇದನ್ನ ರಿವರ್ಸ್ ಮಾಡಿದ್ದೀನಲ್ಲ, ಇದರ ಒಳಗಡೆ ನಾನು ಈ ಸ್ಪಾಂಜ್ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಅದನ್ನೇ ಇದನ್ನು ಫುಲ್ಲು ಆಗೋ ಥರ ಫಿಲ್ ಮಾಡ್ಕೊತಿದ್ದೀನಿ. ಹಾಗೂ ಫಿಲ್ ಮಾಡ್ಕೋಬೇಕಾದ್ರೆ ನಮಗೆ ನೀಟಾಗಿ ಕವರ್ ಆದರೆ ಸಾಕು. ಲೈಕ್ ಜಾಸ್ತಿ ಭಾರ ಇಲ್ದಿರೋದು ತೊಗೊಂಡ್ರೆ ಒಳ್ಳೆಯದು ಅಂತ ಅಂತೀನಿ. ಲೈಕ್ ಕಾಟನ್ ಆ ಥರ. ಬಿಕಾಸ್ ಭಾರ ಇದ್ದರೆ ಬಿದ್ದೋಗುತ್ತೆ, ಅಂದರೆ ತುಂಬ ಹೆವಿ ಭಾರ ಆಗುತ್ತೆ. ಮತ್ತು ನಾವು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡಿದ್ರು ಲೈಟ್ ವೈಟ್ ಇದ್ದಷ್ಟು ಚೆಂದ. ಸೊ ಈ ಥರ ಸ್ಪಾಂಜ್ ಆಗಿರ್ಬೋದು, ಕಾಟನ್ ಅಥವಾ ಈ ಸಾಫ್ಟ್ ಐಸ್ ಯೂಸ್ ಮಾಡ್ತೀವಲ್ವ, ಆ ಥರ ಯಾವುದಾದ್ರೂ ಸ್ಟಫಿಂಗ್ ಮೆಟೀರಿಯಲ್ಸ್ ಆ ಥರದಿದ್ರೆ ಯೂಸ್ ಮಾಡಿ. ಸೊ ಇದೇ ಥರ ಎಲ್ಲದಕ್ಕೂ ಹಾಕ್ಕೊಬಿಡ್ಬೇಕು. ಸೊ ಇದು ಹಾಕಿದ್ಮೇಲೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಬಾಳೆ ದಿಂಡಿನ ಲೈಕ್ ಆ ಗ್ರೀನ್ ಕಲರ್ ಬಟ್ಟೆ ಹಾಗೂ ಈ ಬಾಳೆ ಹೂವು ಪಿಂಕ್ ಕಲರ್ ಬಟ್ಟೆ ಇದೆಯಲ್ಲ, ಈ ಎರಡನ್ನೂ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚ್ ಮಾಡ್ಕೋಬೋದು, ಇದು ನೀವು ಮಿಷಿನ್ನಾದರೂ ಸ್ಟಿಚ್ ಮಾಡ್ಬೋದು ಅಥವಾ ಹ್ಯಾಂಡ್ ಸ್ಟಿಚ್. ಲೈಕ್ ನಾನಿಲ್ಲಿ ನೀಡಲ್ ಹಾಗೂ ದಾರದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಸುಮ್ಮನೆ ಒಂದೆರಡು. ಆಮೇಲೆ ನೀಟಾಗಿ ಮಿಷಿನ್ ಸ್ಟಿಚ್ಚೇ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರ ನಾವು ಸ್ಟಿಚ್ ಮಾಡ್ಕೊಬಿಡ್ಬೇಕು ಎರಡನ್ನೂ ಸಹ. 2 ಬಾಳೆ ದಿಂಡು ಸಹ ಆ ಥರ ಸ್ಟಿಚ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್, ನಾವು ಈ ಬಾಳೆ ದಿಂಡಿಗೆ ಈ ಬನಾನಾನ ಅಟ್ಯಾಚ್ ಮಾಡೋದು. ಸೊ ಫಸ್ಟ್ ಬಾಳೆ ದಿಂಡಿಗೆ ಈ ಸೂಜಿ ದಾರ ಇರುತ್ತಲ್ಲ, ಅದನ್ನ ಒಂದು ಟೈಮ್ ಹೊಲ್ಕೊಂಬಿಡಿ. ಅದಾದಮೇಲೆ ಒಂದೊಂದು ಬಾಳೆಹಣ್ಣು, ಫಸ್ಟದಕ್ಕೆ ಮಾತ್ರ ಒಂದು ಬಾಳೆಹಣ್ಣು ಹಾಕಿ ನೀಟಾಗಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ಪಾಂಜ್ ಮತ್ತು ಬಾಳೆಹಣ್ಣು ಮತ್ತು ಈ ಬಾಳೆ ದಿಂಡು ಈ ಎಲ್ಲ ನೀಟಾಗಿ ಎಲ್ಲದಕ್ಕೂ 3ಕ್ಕೂ ಅಟ್ಯಾಚ್ ಆಗೋ ಥರ ನಾವು ಇಲ್ಲಿ ಹೊಲ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ಸರ್ಕಂಫರೆನ್ಸ್ಗೆ 9 ಬಾಳೆಹಣ್ಣು ಅನ್ನೋ ಥರ ತೊಗೊಂಡಿದ್ದೀನಿ. ಸೊ ಫಸ್ಟ್ ಒಂದಾದಮೇಲೆ ಇಲ್ಲಿ ನಾನು 4 ಬಾಳೆಹಣ್ಣನ್ನ ನೀಡಲಲ್ಲಿ ಈ ಥರ ಸೇರಿಸಿದ್ದೀನಿ. ಸೊ ಈ ಥರ ಸೇರಿಸಿದ್ಮೇಲೆ ನೀಟಾಗಿ ಅದನ್ನು ಪ್ಲೇಸ್ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಬೇಕೋ ಆ ಥರ ನೋಡಿ ನೀಟಾಗಿ ಇದನ್ನು ಪ್ಲೇಸ್ ಆದಮೇಲೆ ಮತ್ತೆ ಆ ಸೂಜಿ ದಾರ ಸಹಾಯದಿಂದ 4 ಆದಮೇಲೆ ಟೈ ಮಾಡಿ ನೀಟಾಗಿ. ಆಗಲೇ ಹೇಳ್ದಾಗೆ ಬಾಳೆ ದಿಂಡು, ಬನಾನಾ ಹಾಗೂ ಒಳಗಿರೋ ಇರೋ ಸ್ಪಾಂಜ್ಗೂ ಸಹ ನೀಡಲ್ ಸೇರಬೇಕು. ಸೊ ಆ ಥರ ನೀಟಾಗಿ ಟೈಟಾಗಿ ಮಾಡಿಕೊಂಡಷ್ಟು ನಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಹಾಗೂ ಕಾಣಿಸೋದು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಫುಲ್ ಎಲ್ಲ ಇನ್ನು ಮಿಕ್ಕಿನ 4 ಸಹ ಒಂದು ರೋಗೆ ನಾನು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈ ಥರನೇ ನಾನು 4 ರೋಸ್ ಮಾಡಿದ್ದೀನಿ. ಸೊ 9 4s ಆ ಥರ ಲೈಕ್ 36 ಆ ಥರ ಬನಾನಾಸ್ ಯೂಸ್ ಮಾಡಿದ್ದೀನಿ ಒಂದು ದಿಂಡಿಗೆ. ಈ ಥರ ನೋಡಿ 4 ಆದಮೇಲೆ ನಾವು ಮಾಡಿಕೊಂಡ್ರೆ ನೀಟಾಗಿ ಸ್ಟಿಫ್ ಆಗಿರುತ್ತೆ. ಇದೇ ಪ್ರೋಸೆಸ್ನ ಮಿಗತಾ 4 ರೋಲ್ಗೂ ಸಹ ಮಾಡ್ಕೋಬೇಕು. ಸೊ ನಾನು ಅದನ್ನು ಸಹ ಮಾಡಿದ್ದೀನಿ, ವಿಡಿಯೋದಲ್ಲಿ ತೋರಿಸಿಲ್ಲ, ಆದರೆ ಮಾಡಿ ಎಂಡ್ ರಿಸಲ್ಟ್ನ ತೋರಿಸಿದ್ದೀನಿ. ಇದನ್ನು ನಾವು ಮಾಡಿಟ್ಕೊಂಡ್ರೆ ಒಂದು ಟೈಮು ಯಾವುದೇ ಹಬ್ಬ ಇರ್ಬೋದು, ಲೈಕ್ ವರಮಹಾಲಕ್ಷ್ಮಿ ಆಗಿರ್ಬೋದು, ಗೌರಿ ಗಣೇಶ ಅಥವಾ ಯಾವುದೇ ಮನೆಗಳಲ್ಲಿ ವ್ರತ ಪೂಜೆ ಯಾವುದು ಮಾಡಿದ್ರು ಬಾಳೆ ದಿಂಡು ಹೆಂಗೂ ತಂದೆ ತರ್ತಾರೆ. ಆ ಬಾಳೆ ದಿಂಡಿಗೆ ಇದನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ತುಂಬ ಡೆಕೋರೇಟಿವ್ ಆಗಿ ಇರುತ್ತೆ ಹಾಗೂ ನಾವೇ ಮಾಡಿರ್ತೀವಿ. ಸೊ ಓನ್ ಸ್ಯಾಟಿಸ್ಫ್ಯಾಕ್ಷನ್ ಸಹ ಇರುತ್ತೆ. ಸೊ ಈ ಥರ ಎಲ್ಲ ಮುಗಿದ್ಮೇಲೆ ಈ ಥರ ಲುಕ್ ಬರುತ್ತೆ. ಅದು ನೋಡಿ ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ನೀಟಾಗಿಲ್ಲ ಅಂತ ನಾನು ವಾಲ್ಗೂ ಹಾಕಿ ಮತ್ತೆ ತೋರಿಸ್ತಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಎಂಡ್ ರಿಸಲ್ಟ್ ವಿತಿನ್ 200 ರುಪೀಸ್ ಒಳಗಡೆನೆ ಆಗೋಗುತ್ತೆ. ಸೊ ಐ ಥಿಂಕ್ ವರ್ತ್ ಟ್ರೈಯಿಂಗ್ ದಿಸ್ ಪ್ರಾಡಕ್ಟ್. ಸೊ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು.